ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಬರೀ ಒಂದು 30-35 ಸಾವಿರ ಬಜೆಟಲ್ಲಿ ಯಾರಾದರೂ ಒಂದು ಬಜಾಜ್ ಪಲ್ಸರ್ ಹುಡುಕ್ತಿದ್ರೆ ನೋಡಿ ವೀಕ್ಷಕರೇ, ಒಂದು ಗಾಡಿ ಕಂಡೀಷನ್ ಇರೋಂಥ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಎಲ್ಲ ಬೇಕು ಅಂದರೆ ವಿಡಿಯೋನ ಪೂರ್ತಿಗೆ ನೋಡಿದರೆ ಮಾತ್ರ ನಿಮಗೆ ಪೂರ್ತಿಗೆ ಮಾಹಿತಿ ಸಿಗುತ್ತೆ ವೀಕ್ಷಕರೇ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನಿಸಿದ್ರೆ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ಅಲ್ಲೇನಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ, ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ನೋಡ್ತಿದ್ದರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸೋದಿಲ್ಲ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಅಂತ. ಇಲ್ಲಾಂದರೆ ವಿಡಿಯೋ ಕಾಮೆಂಟ್ ಬಾಕ್ಸಲ್ಲಿ ಇಲ್ಲ ವಿಡಿಯೋ ಕೆಳಗಡೆ ನಮ್ಮದೊಂದು ಯೂಟ್ಯೂಬ್ ಚಾನಲ್ ಲಿಂಕ್ ಹಾಕಿರ್ತೀವಿ. ಆ ಲಿಂಕ್ ನೀವು ಕಾಪಿ ಮಾಡಿಕೊಂಡು ಯೂಟ್ಯೂಬಲ್ಲಿ ಸರ್ಚ್ ಮಾಡಿಕೊಂಡ್ರೆ ನಮ್ಮ ಡೀಟೇಲ್ಸ್ ಇರೋ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ. ಅಲ್ಲಿ ಎಲ್ಲ ಗಾಡಿಗಳು ಡೀಟೇಲ್ಸು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ನಿಮಗೆ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಅದರ ಗಾಡಿ ಸೇಲಿಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ಇವಾಗ ಕಾಣಿಸಿರೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಇದು ಗಾಡಿ ಓನರ್ ನಂಬರ್ ಅಲ್ಲ. ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ನಿಮ್ಮ ಗಾಡಿ ಏನಾದರೂ ಸೇಲ್ಗಿತ್ತು ಅಂದರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಟ್ರೈ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಏನಾದರೂ ಹೇಳಿದ್ರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಕಾಲ್ ಮಾಡ್ಕೋಬೇಡಿ. ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ಸರ್ 150 ಪಲ್ಸರು 160ನಾ? 150 ಸರ್. 150 ಬಜಾಜ್ ಪಲ್ಸರ್ 150. ಹಾಂ 150 ಎಸ್ ಅಲ್ಲ, ಬರೀ 150 ಎಷ್ಟು ಅದು? 150 ಪಲ್ಸರ್ 150. ಓಕೆ, ಎಷ್ಟು ಮಾಡಲಿ ಸರ್ ಅದು? ಸರ್ ಇದು 2013 ಸರ್. 2013 ಮಾಡಲು. ಹ್ಞೂ. ಓಕೆ, ಓನರ್ ಎಷ್ಟು ಜನ? ಸರ್ ಓನರು ಈಗ ಇಬ್ಬರು ಸರ್. ಹಾಂ. ಈಗ ತಗೊಂಡ್ರೆ 3. ಓಕೆ, ಗಾಡಿ ಕಿಲೋಮೀಟ್ರ್ ಎಷ್ಟು ಹೊಡೆ ಸರ್? 73 ಇದೆ ಸರ್. ಓಕೆ, ಈಗ ಗಾಡಿ ಎಲ್ಲ ಕಂಡೀಷನ್ ಆಗಿದೆಯಾ? ಸೂಪರ್ ಆಗಿದೆ ಸರ್ ಕಂಡೀಷನ್. ಅದು ಅಫಿಷಿಯಲ್ ಗಾಡಿ. ಹಾಂ. ನಮ್ಮ ತಮ್ಮವರು ಟ್ರಾನ್ಸ್ಫರ್ ಆದರು, ಅವ್ರು ನನಗೆ ಮಾಡಿಕೊಟ್ಟೋದಿದ್ರು. ನನ್ನ ಫ್ಯಾಮಿಲಿ ಅಂತ ಇದು ಓಡ್ಸೋಕ್ಕಾಗ್ತಿಲ್ಲ ನನಗೆ. ಓಕೆ. ಅದಕ್ಕೆ ತುಂಬ ಚೆನ್ನಾಗಿದೆ ಸರ್. ಅವರು ಬಂದು ಓಡಿಸಿದ್ರೆ ಗೊತ್ತಾಗ್ಬಿಡುತ್ತೆ ಗಾಡಿ ಓಕೆ. ತಗೊಳೋರು. ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದಾವಾ? ಹಾಂ ಎಲ್ಲ ರನ್ನಿಂಗ್ ಇದೆ ಸರ್. ಇನ್ಸೂರೆನ್ಸ್ ಕಟ್ಕೊಡ್ತೀನಿ. ಓಕೆ. ಮನೆ ಟೈರು? ಆಗಿದೆ ಒಂದು 2 ತಿಂಗಳು. ಟೈರು 50 ಇದೆ ಸರ್. 250 ಇದಾವಾ? 50 ಇದೆ ಸರ್. ಓಕೆ, ಎಲ್ಲ ಕಂಡೀಷನ್ ಆಗಿದೆ, ಹಂಗಾರೆ ತೊಗೊಂಡು ಯೂಸ್ ಮಾಡ್ಬೋದು. ಚೆನ್ನಾಗಿದೆ ಸರ್, ₹1 ಖರ್ಚಿಲ್ಲ. ಹ್ಞೂ. ಮೈಲೇಜ್ ಎಲ್ಲ ಏನು ಬರ್ಬೋದು ಸರ್ ಈಗ? ಸರ್ 40 ಇದೆ ಸರ್. 40 ಬರುತ್ತೆ. ಹೌದು ಸರ್. ಓಕೆ, ಈಗ ರೆಕಾರ್ಡ್ಸ್ ಎಲ್ಲ ಇಂಪೋರ್ಟದ ಒರಿಜಿನಲ್ಲು? ಹಾಂ ನಮ್ಮ ಕಡೆನೂ ಇದೆ ಸರ್. ಓಕೆ, ಎಲ್ಲಿದೆ ಸರ್ ಗಾಡಿದು? ಸರ್ ದಾವಣಗೆರೆ ಡಿಸ್ಟಿಕ್ಕು, ಜಗಳೂರು ತಾಲೂಕು, ಹಳ್ಳಿ ಸರ್, ಜಗಳೂರು ಹತ್ರ. ದಾವಣಗೆರೆ ಡಿಸ್ಟಿಕ್ಕು, ಜಗಳೂರು ತಾಲೂಕು, ಜಗಳೂರು ಅಂತ ಹಳ್ಳಿ. ಹಳ್ಳಿ ಇದೆ ಸರ್. ಎಷ್ಟು ಸರ್ ಜಗಳೂರಿಂದ? ಬಿಳ್ಚೋಡು, ದೇವಿಕೆರೆ ಹತ್ರ ಬರುತ್ತೆ ಸರ್. ಓಕೆ ಓಕೆ. ಏನು ಹೇಳ್ತಾರೆ ಗಾಡಿ ರೇಟು? ಸರ್ 35 ಹೇಳೀನಿ ಸರ್. ಹಾಂ. ಬಂದರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ. ಓಕೆ, 35,000 ಹೇಳ್ತಿದ್ರೆ ಅದರಲ್ಲಿ ಬಂದಾಗ ಹೆಚ್ಚು ಕಮ್ಮಿ ಆಗುತ್ತೆ. ಆಗುತ್ತೆ ಸರ್. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲಾ? ಹಾಂ ಇದೆ ಹಾಕಿರಿ. ಸರಿ ಸರ್, ಓಕೆ.